So next topic is jet streams. Before understanding the jet stream, you need a small topic called geostrophic wind. Let's say wherever you will have the high pressure. Okay. So low pressure, high pressure regionally, the wind will move from surface will move from high pressure to low pressure. Low pressurely, the wind or the air will rise up, and illi ee thara movement irutte, ee thara movement. This is called a convection cell. And this part of air ಎಷ್ಟು ಹೈಟ್ ಅಲ್ಲಿ ಟ್ರಾವೆಲ್ ಆಗ್ತಿರುತ್ತೆ, ಯಾವ ಹೈಟ್ ಇರ್ಬೋದು ಅಪ್ರಾಕ್ಸಿಮೇಟ್ಲಿ. ಸೊ ಈ ವಿಂಡ್ ವಿಚ್ ಇಸ್ ಕಾಲ್ಡ್ ಅಪ್ಪರ್ ಟ್ರೋಪೋಸ್ಫಿಯರ್ ವಿಂಡ್, ಇದು ನಮ್ಮ ಟ್ರೋಪೋಪಾಸ್ ಹತ್ರ ನಿಮಗೆ ಟ್ರಾವೆಲ್ ಆಗ್ತಿರುತ್ತೆ. ಈ ತರ ಲೋ ಪ್ರೆಷರ್ ಇರುತ್ತಲ್ಲ, ಇಲ್ಲಿಂದ ರೈಸ್ ಆಗುತ್ತೆ, ಇಲ್ಲಿಂದ ಹೈ ಪ್ರೆಷರ್ ಟುವರ್ಡ್ಸ್ ಬರುತ್ತೆ. ಸೊ ಇನ್ ದ ಅಪ್ಪರ್ ಟ್ರೋಪೋಸ್ಫಿಯರಿಕ್ ರೀಜನ್ ಈ ವಿಂಡ್ ಏನಿರುತ್ತಲ್ಲ, ಈ ವಿಂಡ್ಗೆ ಫ್ರಿಕ್ಷನ್ ಫೋರ್ಸ್ ಇರಲ್ಲ, ಬಿಕಾಸ್ ಇಟ್ ಈಸ್ ಫಾರ್ ಅವೇ ಫ್ರಮ್ ದ ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸ್ ಇಂದ ದೂರ ಇರೋದ್ರಿಂದ ಇದು ಫ್ರಿಕ್ಷನಲ್ ಫೋರ್ಸ್ ಇರಲ್ಲ. ಓನ್ಲಿ ಟೂ ಫೋರ್ಸಸ್ ವಿಲ್ ಅಪ್ಲೈ. ಒನ್ ಇಸ್ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್, another is Coriolis force. So for such wind, let's say you have some 500 MB pressure ಇದೆ, and you have let's say 600 MB pressure, and ಇಲ್ಲಿಂದ ಇಲ್ಲಿಗೆ ಗಾಳಿ ಹೋಗಬೇಕು. So this I am talking at the upper troposphere, surface ಮೇಲಲ್ಲ. Let's say ಇಲ್ಲಿ 600 MB pressure ಇದೆ, ಇಲ್ಲಿ 500 MB pressure ಇದೆ. ಸೊ ಇಲ್ಲಿಂದ ಇಲ್ಲಿ ಗಾಳಿ ಹೋಗುತ್ತೆ, ಬಿಕಾಸ್ ದಿಸ್ ಇಸ್ ಹೈ ಪ್ರೆಷರ್, ದಿಸ್ ಇಸ್ ಲೋ ಪ್ರೆಷರ್ ಅಲ್ವಾ. ಸೊ ಈ ಗಾಳಿಗೆ ಇನ್ ದ ನಾರ್ತನ್ ಹೆಮಿಸ್ಫಿಯರ್ ನಿಮ್ಮ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಯಾವ ಡೈರೆಕ್ಷನ್ ಇರುತ್ತೆ, ಈ ಡೈರೆಕ್ಷನ್ ಇರುತ್ತೆ, ಕರೆಕ್ಟಾ. ಕೋರ್ಲೆಸ್ ಫೋರ್ಸ್ ಯಾವ ಡೈರೆಕ್ಷನ್ ಇರುತ್ತೆ, ಟುವರ್ಡ್ ರೈಟ್ ಸೈಡ್, ಈ ಕಡೆನಾ ಆ ಕಡೆನಾ, ದಿಸ್ ಸೈಡ್ ಅಲ್ವಾ. ಸೊ ಗಾಳಿ ಇನಿಷಿಯಲ್ ಆಗಿ ಈ ತರ ಹೋಗುತ್ತೆ, ಬಟ್ ಕೋರ್ಲೆಸ್ ಫೋರ್ಸ್ ನಿಮಗೆ ಈ ತರ ಅಪ್ಲೈ ಆಗ್ತಿರುತ್ತೆ ಅಲ್ವಾ. ಸೊ ಸ್ಲೋ ಆಗಿ ಏನಾಗುತ್ತೆ, ಇದು ಡಿಫ್ಲೆಕ್ಟ್ ಆಗುತ್ತೆ ಈ ತರ. So at every point you will have the pressure gradient force like this and Coriolis force like this. ಇಲ್ಲಿ pressure gradient force ಈ ತರ ಇರುತ್ತೆ, Coriolis force ಈ ತರ ಇರುತ್ತೆ. Pressure gradient force ಈ ತರ ಇರುತ್ತೆ, Coriolis force ಈ ತರ ಇರುತ್ತೆ. At one point of time the wind will blow parallel to the isobar. ಹೋಗ್ತಾ ಹೋಗ್ತಾ ಏನಾಗುತ್ತೆ, pressure gradient force ಮತ್ತೆ Coriolis force, see pressure gradient force ಯಾವಾಗಲೂ ಹಿಂಗೆ ಇರುತ್ತೆ, ಸ್ಟ್ರೇಟ್ ಲೈನ್, ಬಿಕಾಸ್ ದ ಹೈ ಪ್ರೆಷರ್ ಇಸ್ ಹಿಯರ್, ಲೋ ಪ್ರೆಷರ್ ಇಸ್ ಹಿಯರ್. ವೆರಾಸ್ Coriolis force ಏನಾಗುತ್ತೆ, ಫಸ್ಟ್ 90 ಡಿಗ್ರಿ ಇರುತ್ತಲ್ವಾ, ಆಮೇಲೆ ಆಂಗಲ್ ದೊಡ್ಡದಾಗ್ತಾ ಹೋಗುತ್ತೆ, ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ದ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಅಂಡ್ Coriolis force ವಿಲ್ ಬಿ ಎಕ್ಸಾಕ್ಟ್ಲಿ ಈಕ್ವಲ್ ಅಂಡ್ ಅಪೋಸಿಟ್. ದಟ್ ಮೀನ್ಸ್ 90 ಡಿಗ್ರಿ ಇದ್ದಿದ್ದು ಆಂಗಲ್ ವಿಲ್ ಬಿಕಮ್ 180 ಡಿಗ್ರಿ. So here the wind will move parallel to the isobar. So if this is your 500 MB isobar, wind will blow parallel to the isobar. So such type of wind is called as geostrophic wind anta ಕರೀತೀವಿ. So ಹೆಸರಲ್ಲೇ ಇದೆ, geo means earth, tropic means trophic level, higher ನಿಮ್ಮ ಏನೋ ಅಟ್ಮಾಸ್ಫಿಯರ್ ಡಿಫ್ರೆಂಟ್ ಇದು ನೋಡ್ತೀರಲ್ವಾ, ಟ್ರೋಪೋಸ್ಫಿಯರ್. ಸೊ ಆ ಹೆಸರಿಂದ ನಿಮಗೆ ಟ್ರಾಪಿಕ್ ಅಂತ ಬರುತ್ತೆ. ಸೊ ನಿಮಗೆ ದಟ್ ಮೀನ್ಸ್ ಲೆಟ್ಸ್ ಸೇ ಈಗ ದಿಸ್ ಇಸ್ ಯುವರ್ ಇಕ್ವೇಟರ್, ದಿಸ್ ಇಸ್ ಯುವರ್ 30 ಡಿಗ್ರಿ ನಾರ್ತ್ ಅನ್ಕೊಳ್ಳಿ. ಇಲ್ಲಿಂದ ಲೋ ಪ್ರೆಷರ್ಗೆ ಗಾಳಿ ರೈಸ್ ಆಗುತ್ತಲ್ಲ, ಸೊ ಈ ಗಾಳಿ ಏನಾಗುತ್ತೆ, ಹೀಗೋಗುತ್ತೆ, ಹೀಗೆ ಆಕ್ಚುಲಿ ಡಿಸೆಂಡ್ ಆಗುತ್ತಲ್ವಾ. ದಿಸ್ ಇಸ್ ಯುವರ್ ಹ್ಯಾಡ್ಲಿ ಸೆಲ್. ಇಲ್ಲಿಂದ ಗಾಳಿ ಮೇಲೆ ಹೋಗುತ್ತೆ, 30 ಡಿಗ್ರಿ ಡಿಸೆಂಡ್ ಆಗುತ್ತೆ, ಸರ್ಫೇಸ್ ವಿಂಡ್ ಬರುತ್ತೆ. ದಿಸ್ ಇಸ್ ಹ್ಯಾಡ್ಲಿ ಸೆಲ್ ಅಲ್ವಾ. ಸೊ ಈ ಗಾಳಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇದು ಟರ್ನ್ ಆಗ್ತಿರುತ್ತೆ ಟುವರ್ಡ್ಸ್ ರೈಟ್. ಸೊ ರೈಟ್ ಟರ್ನ್ ಆಗ್ತಾ 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 ಬೈ ದ ಟೈಮ್ ಇಟ್ ರೀಚಸ್ 30 ಡಿಗ್ರಿ ನಾರ್ತ್, ಹಿಂಗ್ ಟರ್ನ್ ಆಗಿರುತ್ತೆ. ಸ್ವಲ್ಪ ಗಾಳಿ ಏನಾಗುತ್ತೆ, ಇಟ್ ವಿಲ್ ಬ್ಲೋ ಪ್ಯಾರಲ್ ಆನ್ ದ, ಈ ತರ ಬಂದಿರೋ ಗಾಳಿ ಈ ತರ ಬ್ಲೋ ಆಗುತ್ತೆ, ದಿಸ್ ಒನ್. ಈ ಗಾಳಿ ಈ ತರ ಟರ್ನ್ ಆಗುತ್ತೆ. ಇಲ್ಲಿ your pressure gradient force and the Coriolis force will be exactly equal and opposite. That's why it is blowing parallel to the latitude. 30 ಡಿಗ್ರಿ ನಾರ್ತ್ ಅಂತ ಬಂದಾಗ ಎರಡು 30 ನಾರ್ತ್ ಲ್ಯಾಟಿಟ್ಯೂಡ್ಗೆ ಪ್ಯಾರಲ್ ಆಗಿ ಹೋಗುತ್ತೆ. ಓಕೆ, ಸೊ ಆ ವಿಂಡ್ಗೆ, ಆ ಥರದ ವಿಂಡ್ಗೆ ನಾವು ಜಿಯೋಸ್ಟ್ರೋಫಿಕ್ ವಿಂಡ್ ಅಂತ ಹೇಳ್ತೀವಿ. ಸೊ ನಿಮಗೆ ಮತ್ತೆ ಇಲ್ಲಿದಲ್ಲ ಈ ವಿಂಡ್ ಇಲ್ಲಿ, ಸೊ
ಇಲ್ಲಿಂದ ರೈಸ್ ಆಗಿರೋ ವಿಂಡೋ ಮೇಲ್ಗಡೆ ಹೋಗಿ ಸ್ವಲ್ಪ ವಿಂಡ್ ಡಿಸೆಂಡ್ ಆಗುತ್ತೆ. ಸ್ವಲ್ಪ ವಿಂಡ್, ಸಮ್ ಪಾರ್ಟ್ ಆಫ್ ವಿಂಡ್ ಏನಾಗುತ್ತೆ ಈ ತರ ಟ್ರಾವೆಲ್ ಆಗ್ತಿರುತ್ತೆ ಎಟ್ ದ ಅಪ್ಪರ್ ಟ್ರೋಪೋಸ್ಫಿಯರ್ ಲೆವೆಲ್. ಸೊ ನಿಮಗೆ ಈ ತರ ಟ್ರಾವೆಲ್ ಆಗ್ತಿರೋ ವಿಂಡ್ಗೆ ನಾವು ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಇಟ್ ಲುಕ್ ಲೈಕ್ ದಿಸ್, ಈ ತರ ಎಟ್ ದ 30 ಡಿಗ್ರಿ ನಾರ್ತ್ ಅಂಡ್ ಸೌತ್ ಹತ್ರ ಯು ವಿಲ್ ಹ್ಯಾವ್ ಅ ಜೆಟ್ ಸ್ಟ್ರೀಮ್ ಕಾಲ್ಡ್ ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಈ ತರ ಅಂದ್ರೆ ಅರ್ತ್ಗೆ ಏನೋ ಬೆಲ್ಟ್ ತರ ಈ ತರ ಮೂವ್ ಆಗ್ತಿರ್ತವೆ. ದೇ ವಿಲ್ ಮೂವ್ ಫ್ರಮ್ ವೆಸ್ಟ್ ಟು ಈಸ್ಟ್ ಬಿಕಾಸ್ ದ ಅರ್ತ್ ಈಸ್ ರೊಟೇಟಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್. ಸೊ ಆ ಥರ ನಿಮಗೆ 30 ಡಿಗ್ರಿ ನಾರ್ತ್ ಹತ್ರ ಇರುತ್ತೆ, ದೆನ್ 60 ಡಿಗ್ರಿ ನಾರ್ತ್ ಅಂಡ್ ಸೌತ್ ಹತ್ರ ಇರುತ್ತೆ. ಸೊ 60 ಡಿಗ್ರಿ ನಾರ್ತ್ ಅಂಡ್ ಸೌತ್ ಇರೋದಕ್ಕೆ ನಾವು ಪೋಲಾರ್ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಸೊ you'll have both 30 degree north and 60 degree north hatra, you'll have polar jet stream and the subtropical jet stream, and that I am talking in terms of upper troposphere. Surface hatra illa. Surface hatra ಏನಾಗ್ತಿರುತ್ತೆ? So surface hatra ಏನಾಗ್ತಿರುತ್ತೆ? This is your Hadley cell. ಈ ಗಾಳಿ ಮೇಲ್ ಹೋಗುತ್ತೆ, ಮೇಲ್ ಹೋಗಿ ಈ ಕಡೆ ಡಿಸೆಂಡ್ ಆಗುತ್ತೆ. ಇಲ್ಲಿ ಬರೋ ಗಾಳಿಲಿ some part will join this jet stream and circle the earth like this. ಓಕೆ, ಅದೇ ಥರನೇ ಇಲ್ಲಿಂದ ರೈಸ್ ಆಗೋ ವಿಂಡ್ ಏನಿರುತ್ತಲ್ಲ ಆ ವಿಂಡ್ ಸ್ವಲ್ಪ ಪಾರ್ಟ್ ಈ ಕಡೆ ಹೋಗುತ್ತೆ, ಸ್ವಲ್ಪ ಪಾರ್ಟ್ ಈ ಕಡೆ ಹೋಗುತ್ತೆ. ಸಮ್ ಪಾರ್ಟ್ ಆಫ್ ದ ವಿಂಡ್ ವಿಲ್ ಜಾಯಿನ್ ದ ಜೆಟ್ ಸ್ಟ್ರೀಮ್ ಅಂಡ್ ಇಟ್ ವಿಲ್ ಸರೌಂಡ್ ದ ಅರ್ತ್ ಲೈಕ್ ದಿಸ್ ಎಟ್ 60 ಡಿಗ್ರಿ ನಾರ್ತ್. ಓಕೆ, ಸೊ ಯುವರ್ ಜೆಟ್ ಸ್ಟ್ರೀಮ್ ಆರ್ ಜಿಯೋಸ್ಟ್ರಾಫಿಕ್ ವಿಂಡ್ ಕಾನ್ಸೆಪ್ಟ್ ಈಸ್ ಮೇನ್ಲಿ ಇನ್ ದ ಅಪ್ಪರ್ ಟ್ರೋಪೋಸ್ಫಿಯರ್. ಸರ್ಫೇಸ್ ಹತ್ರ ಇರಲ್ಲ. ಓಕೆ, ಸೊ ಬಿಕಾಸ್ ಬೈ ದ ಟೈಮ್ ಇಟ್ ರೀಚಸ್ ಹಿಯರ್ ಇಟ್ ವಿಲ್ ಡಿಫ್ಲೆಕ್ಟ್ ಅ ಲಾಟ್. ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗೋ ಟೈಮ್ ಡಿಫ್ಲೆಕ್ಟ್ ಆಗಿರುತ್ತೆ, ಹಾಗೆ ಈ ತರ ಈ ಡೈರೆಕ್ಷನ್ ಹೋಗ್ಬಿಡುತ್ತೆ. ಓಕೆ, ಸಿಮಿಲರ್ಲಿ ಇಲ್ಲಿಂದ ಬರ್ತಿರೋ ಗಾಳಿ ಇದು ಅದಕ್ಕೆ ಜಾಯ್ನ್ ಆಗಿ ಆಗಡೆ ಹೋಗುತ್ತೆ ಆ ತರ. ಸೊ ಜೆಟ್ ಸ್ಟ್ರೀಮ್ ವಿಲ್ ಹ್ಯಾವ್ ಒಂಥರ ಹೆಂಗೆ ಅಂದ್ರೆ ನಿಮಗೆ ಮೇಲ್ಗಡೆ ಜೋರಾಗಿ ತುಂಬಾ ಸ್ಟ್ರಾಂಗ್ ವಿಂಡ್ ಹೋಗ್ತಿರುತ್ತೆ, ಆ ವಿಂಡ್ಗೆ ಈ ವಿಂಡ್ ಜಾಯ್ನ್ ಆಗುತ್ತೆ. ಯೂಶುವಲ್ ಆಗಿ ಜೆಟ್ ಸ್ಟ್ರೀಮ್ಸ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂತ ಅಂದ್ರೆ ವೇರ್ ಎವರ್ ಯು ಹ್ಯಾವ್ ಟೂ ವಿಂಡ್ಸ್ ಆಫ್ ಅಪೋಸಿಟ್ ಟೆಂಪರೇಚರ್ಸ್. ಇಲ್ಲಿ ನೋಡಿ, ಇಲ್ಲಿಂದ ಬರ್ತಿರೋ ವಿಂಡ್ ಏನಿದೆಲ್ಲ ಇದಕ್ಕೆ ಟೆಂಪರೇಚರ್ ಏನಿರುತ್ತೆ ಕಂಪೇರ್ಡ್ ಟು ದಿಸ್ ವಿಂಡ್ ಜಾಸ್ತಿ ಇರುತ್ತಲ್ವಾ. ಸೊ ಇಲ್ಲಿ ವಾರ್ಮ್ ವಿಂಡ್, ಇಲ್ಲಿ ಕೋಲ್ಡ್ ವಿಂಡ್ ಎರಡು ಜಾಯ್ನ್ ಆಗ್ತಿರುತ್ತೆ. ಸಿಮಿಲರ್ಲಿ ಇಲ್ಲಿ ನಿಮಗೆ ಕೋಲ್ಡ್ ವಿಂಡ್ ವಾರ್ಮ್ ವಿಂಡ್ ಜಾಯ್ನ್ ಆಗಿ ಮೇಲೆ ಹೋಗ್ತಿರುತ್ತೆ, ಹಾಗೆ ಯು ವಿಲ್ ಹ್ಯಾವ್ ಜೆಟ್ ಸ್ಟ್ರೀಮ್ ಹಿಯರ್. ಸೊ ವೇರ್ ಎವರ್ ದ ವಿಂಡ್ಸ್ ಆರ್ ಏರ್ ಆಫ್ ಅಪೋಸಿಟ್ ಕ್ಯಾರೆಕ್ಟರ್ಸ್ ಮೀಟ್, ದೇರ್ ಯು ವಿಲ್ ಹ್ಯಾವ್ ಜೆಟ್ ಸ್ಟ್ರೀಮ್ಸ್ ಫಾರ್ಮ್. ಸೊ ಈ ಜೆಟ್ ಸ್ಟ್ರೀಮ್ಸ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಯೂಶುವಲ್ ಆಗಿ ಈ ಜೆಟ್ ಸ್ಟ್ರೀಮ್ ಅಂದ್ರೆ ಇಟ್ ವಿಲ್ ಬಿ 7-8 kilometers above the earth surface iruttala. So the flights sometimes will use this path for their movement. So jet stream ಈ ಡೈರೆಕ್ಷನ್ ಇದೆ ಅನ್ಕೊಳ್ಳಿ, ಮೇಲ್ಗಡೆ 30 ಡಿಗ್ರಿ ನಾರ್ತ್ ಹತ್ರ ಇದೆ. ಅವಾಗ ಏನ್ ಮಾಡ್ತಾರೆ, ಫ್ಲೈಟ್ ಆ ಡೈರೆಕ್ಷನ್ ಹೋದ್ರೆ ಜೆಟ್ ಸ್ಟ್ರೀಮ್ ಯಾವ ಪಾತಲ್ಲಿ ಇರುತ್ತಲ್ಲ ಆ ಪಾತ್ರ ಹೋಗ್ಬಿಡ್ತಾರೆ. ಫ್ಯೂಲ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ಅವಾಗ. ಸೊ ಒನ್ ಆಫ್ ದ ಮೇನ್ ಇಂಪಾರ್ಟೆನ್ಸ್ ಆಫ್ ಜೆಟ್ ಸ್ಟ್ರೀಮ್ ಈಸ್ ದಟ್ ಫ್ಲೈಟ್ ಮೂವ್ಮೆಂಟ್ ವಿಲ್ ಯೂಸ್ ದಿಸ್ ಡೈರೆಕ್ಷನ್. ದೇ ಆರ್ ವೆರಿ ಸ್ಟ್ರಾಂಗ್. They will travel with high kilometer per hour speed ಅಲ್ಲಿ ಟ್ರಾವೆಲ್ ಆಗ್ತವೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಸ್ಕೈ ಡೈವಿಂಗ್ ಮಾಡಿದ್ದೀರಾ? ಇಲ್ಲ, ನೋಡಿದ್ದೀರಾ? ಹಾಂ. ಸೊ ವಿಂಡ್ಸ್ ತುಂಬ ಸ್ಟ್ರಾಂಗ್ ಇರುತ್ತೆ ಅಬೌವ್ ದ ಅರ್ತ್ ಸರ್ಫೇಸ್, ಯಾಕೆಂದರೆ ಫ್ರಿಕ್ಷನ್ ಫೋರ್ಸ್ ಕಡಿಮೆ ಇರುತ್ತೆ. ಆ್ಯಂಡ್ ಯೂಶಲ್ ಆಗಿ ನಿಮಗೆ ಈ ಜೆಟ್ ಸ್ಟ್ರೀಮ್ಸು ಅಲ್ಲೇ ನೀವು ನಾರ್ಮಲ್ ಆಗಿ ಸ್ಕೈ ಡೈವಿಂಗ್ ಮಾಡಿದಾಗಲೂ ವಾಯು ಅಂದರೆ ಸ್ವಲ್ಪ ಇವನ್ ಫ್ರೀ ಫಾಲ್ ಇದ್ರೂ ಯು ವಿಲ್ ಕೈಂಡ್ ಆಫ್ ಫ್ಲೋಟ್ ಫಾರ್ ಸಮ್ ಟೈಮ್. ಸ್ವಲ್ಪ ಫ್ಲೋಟ್ ಆಗ್ತೀರಾ ನೀವು. ಯಾಕೆ ಅಂದರೆ ವರ್ಟಿಕಲ್ ವಿಂಡ್ ಇರುತ್ತಲ್ಲ, ಹೇಗೆ ವರ್ಟಿಕಲ್ ವಿಂಡು ನಿಮ್ಮ ಕ್ಲೌಡ್ಸ್ನ ಹಿಡಿದಿಟ್ಕೊಳ್ಳುತ್ತಲ್ಲ ಅದೇ ಥರ ನಿಮ್ಮ ಬಾಡಿನ ಹಿಡಿದಿಟ್ಕೊಳ್ಳುತ್ತೆ. ಬಟ್ ನೀವು ಹಿಂಗೆ ಬಿದ್ದರೆ ಹಿಡಿದಿಟ್ಕೊಳ್ಳಲ್ಲ, ಹಿಂಗೆ ಬೀಳಬೇಕು. ಅದಕ್ಕೆ ಅವರು ಟ್ರೈನ್ ಮಾಡ್ತಾರೆ. ನೀವೇನೇ ಸ್ಕೈ ಡೈವಿಂಗ್ ಮಾಡಬೇಕಂದ್ರೆ 1-2 ತಾಸು ಟ್ರೈನ್ ಮಾಡಿಸ್ತಾರೆ. ಸೊ ನಿಮಗೆ ಅಬೋವ್ ದ ಅರ್ತ್ ಸರ್ಫೇಸ್ ಇಮ್ಯಾಜಿನ್ ಮಾಡಿ, ಸಮ್ವೇರ್ ಅರೌಂಡ್ 6-7-8 kilometers ಅಬೋವ್ ದ ಅರ್ತ್ ಸರ್ಫೇಸ್ ಯು ವಿಲ್ ಹ್ಯಾವ್ ವೆರಿ ಸ್ಟ್ರಾಂಗ್ ವಿಂಡ್ಸ್. ಸೊ ಈ ವಿಂಡ್ಸ್ ಏನು ಮಾಡುತ್ತೆ, ಬಿಕಾಸ್ ದ ಅರ್ತ್ ಈಸ್ ರೊಟೇಟಿಂಗ್. ಓಕೆ, ಈಗ ಯಾವುದೋ ಒಂದು ಬಾಡಿ ರೊಟೇಟ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಅದ್ರ ಜೊತೆಗೆ ಅಟ್ಮಾಸ್ಫಿಯರ್ ಯಾವ ಥರ ರೊಟೇಟ್ ಆಗುತ್ತಲ್ಲ ಅದ್ರ ಜೊತೆಗೆ ದೀಸ್ ವಿಂಡ್ಸ್ ವಿಲ್ ಹ್ಯಾವ್ ಮೋರ್ ಇಂಪ್ಯಾಕ್ಟ್ ಬಿಕಾಸ್ ಆಫ್ ದ ಕೋರ್ಲೆಸ್ ಫೋರ್ಸ್. ತುಂಬ ಸ್ಪೀಡ್ ಆಗಿ ಒಂದು ಕೈಂಡ್ ಆಫ್ ಅರ್ತ್ಗೆ ಬೆಲ್ಟ್ ಥರ ಇದೆ. ಸೊ 1 belt, 2 belt, 3, 4 ಈ ಥರ 4 belts ಇರುತ್ತೆ at different latitudes, 30 degree north, 60 degree north and 30 degree south and 60 degree south. ಸೊ ಈ ವಿಂಡ್ಸ್ ನಮಗೆ ಆಕ್ಚುಲಿ ಜೆಟ್ ಸ್ಟ್ರೀಮ್ ಆಸ್ ಅ ಕಾನ್ಸೆಪ್ಟ್ ಇಸ್ ಅ ವೆರಿ ರೀಸೆಂಟ್ಲಿ ರಿಸರ್ಚ್ ಸಬ್ಜೆಕ್ಟ್.
ಈ ವಿಂಡ್ಸ್ ಎಲ್ಲ ಈ ಜೆಟ್ ಸ್ಟ್ರೀಮ್ಸ್ ಎಲ್ಲದಕ್ಕೂ ಇಂಪ್ಯಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಮಾನ್ಸೂನ್ ಬರೋಕ್ಕೆ ಜೆಟ್ ಸ್ಟ್ರೀಮ್ಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದೇ ಥರ ನಾವು ಪೊಲ್ಯೂಟೆಂಟ್ಸ್ನ ಏನು ಇಂಡಸ್ಟ್ರಿಯಿಂದ ಪೊಲ್ಯೂಟೆಂಟ್ಸ್ ಕಳಿಸ್ತೀವಲ್ಲ, ಆ ಪೊಲ್ಯೂಟೆಂಟ್ಸು ಸಕ್ ಮಾಡೋದೇ ಈ ಜೆಟ್ ಸ್ಟ್ರೀಮ್ಸು. ಇಮ್ಯಾಜಿನ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಫಾಸ್ಟಾಗಿ ಮೂವ್ ಆಗ್ತಿರೋ ಟ್ರೈನ್ ಹತ್ರ ಹೋಗಿ ನಿಂತ್ಕೊಳ್ಳಿ, ಏನಾಗುತ್ತೆ? ಹಾಂ, ಆ್ಯಕ್ಚುಲಿ ಈಗ ಲೆಟ್ಸ್ ಸೇ ಇಲ್ಲಿ ಪಕ್ಕನೇ ಹೋಯ್ತು, ಫಾಸ್ಟಾಗಿ ಏನೋ ಹೋಯ್ತು ಅಂದ್ಕೊಳ್ಳಿ, ಬೈಕು ಅಥವಾ ಟ್ರೈನು, ನಿಮ್ಗೆ ಭಯ ಆಗುತ್ತಲ್ಲ, ಕರೆಕ್ಟ್? ಯು ಫೀಲ್ ದಟ್ ಯು ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್. ಯಾಕೆ? ಪ್ರೆಷರ್ ಕಡಿಮೆ ಆಗುತ್ತೆ ಎಲ್ಲಿ? ಓಕೆ, ಸೊ ನಿಮಗೆ ಒಂದು ವೆಹಿಕಲ್ ತುಂಬ ಫಾಸ್ಟಾಗಿ ಮೂವ್ ಆದಾಗ ಏನಾಗುತ್ತೆ, ಅಲ್ಲಿರೋ ಏರ್ನ ತೊಗೊಂಡೋಗುತ್ತೆ. ಅವಾಗ ಏನಾಗುತ್ತೆ, ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆದಂಗೆ, ಅದು ದಟ್ ಮೀನ್ಸ್ ಪ್ರೆಷರ್ ಕಡಿಮೆ ಆಗುತ್ತೆ. ಆ ಲೋ ಪ್ರೆಷರ್ ನಾವು ಅಟ್ರಾಕ್ಟ್ ಆಗ್ತೀವಿ. ಓಕೆ, ಇಲ್ಲಿ ಗಾಳಿ ಇತ್ತು, ಫಾಸ್ಟ್ ಮೂವ್ ಆದಾಗ ಆ ಗಾಳಿನ ತೊಗೊಂಡೋಗಿರುತ್ತೆ, ಸೊ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆದಂಗೆ, ಸೊ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ನಾವು ಅಟ್ರಾಕ್ಟ್ ಆಗ್ತೀವಿ ಆ ಥರ. ಸೊ ಇಲ್ಲಿ ಇಮ್ಯಾಜಿನ್ ಮಾಡಿ, ವೆನ್ ದ ಜೆಟ್ ಸ್ಟ್ರೀಮ್ ಮೂವ್ಸ್ ವೆರಿ ಫಾಸ್ಟ್ ಅಲ್ಲ, ಅವಾಗ ಏನಾಗುತ್ತೆ, ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತಲ್ಲ, ಇಟ್ ವಿಲ್ ಅಟ್ರಾಕ್ಟ್ ದ ವಿಂಡ್ ಫ್ರಮ್ ದ ಅರ್ತ್ ಸರ್ಫೇಸ್. ಸೊ ನಿಮಗೆ ಅರ್ತ್ ಸರ್ಫೇಸ್ ಅಲ್ಲಿ ಸುಮಾರು ಪೊಲ್ಯೂಟೆಂಟ್ಸು ಈಸಿಯಾಗಿ ಸ್ಟ್ರಾಟೋಸ್ಫಿಯರ್ಗೆ ಹೋಗೋದೆ ಬಿಕಾಸ್ ಆಫ್ ಜೆಟ್ ಸ್ಟ್ರೀಮ್ಸ್. ಓಕೆ, ಅದೇ ಥರ ನಿಮಗೆ ಯು ಹ್ಯಾವ್ ಟೈಪ್ಸ್ ಆಫ್ ಜೆಟ್ ಸ್ಟ್ರೀಮ್ಸ್ ವಿಚ್ ವಿ ಡಿವೈಡ್ ಇಂಟು ಪರ್ಮನೆಂಟ್ ಜೆಟ್ ಸ್ಟ್ರೀಮ್ಸ್ ಅಂಡ್ ಟೆಂಪರರಿ ಜೆಟ್ ಸ್ಟ್ರೀಮ್ಸ್ ಅಂತ ಡಿವೈಡ್ ಮಾಡ್ತೀವಿ. ಇವರ್ ಪರ್ಮನೆಂಟ್ ಜೆಟ್ ಸ್ಟ್ರೀಮ್ಸ್ ಈಗ ನಾವು ನೋಡಿದ್ದು ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್ ಅಂಡ್ ಪೋಲಾರ್ ಜೆಟ್ ಸ್ಟ್ರೀಮ್ ಅಂತ. ಟೆಂಪರರಿ ಜೆಟ್ ಸ್ಟ್ರೀಮ್ಸ್ ಫಾರ್ಮ್ ಆಗುತ್ತೆ, ಎಸ್ಪೆಷಲಿ ದಿಸ್ ಒನ್ ಟ್ರಾಪಿಕಲ್ ಈಸ್ಟ್ಲಿ ಜೆಟ್ ಸ್ಟ್ರೀಮ್ ಅಂತ ಬರುತ್ತೆ. ಸೊ ನಿಮಗೆ ಇಫ್ ಯು ಸಿ ದ ಮಾನ್ಸೂನ್, ಇಂಡಿಯನ್ ಮಾನ್ಸೂನ್, ಸೊ ಇಂಡಿಯಾದಲ್ಲಿ ಮಾನ್ಸೂನ್ ಆಗಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಲೋ ಪ್ರೆಷರ್ ಕ್ರಿಯೇಟ್ ಆಗಬೇಕು. ಸೊ ಸಮ್ವೇರ್ ಹಿಯರ್ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿಂದ ಇಲ್ಲಿಗೆ ಗಾಳಿ ಹೋಗುತ್ತೆ, ಈ ಗಾಳಿಗೆ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಮೀನ್ಸ್ ಇಂಡಿಯನ್ ಲ್ಯಾಂಡ್, ನಾರ್ತ್ ಇಂಡಿಯನ್ ಲ್ಯಾಂಡ್ ಮೇಲೆ ಎಷ್ಟು ಲೋ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗುತ್ತೋ ಅಷ್ಟು ಮಾನ್ಸೂನ್ ಚೆನ್ನಾಗಿ ಬರುತ್ತೆ ಅಂತ ಅರ್ಥ, ಬಿಕಾಸ್ ಇಟ್ ವಿಲ್ ಅಟ್ರಾಕ್ಟ್ ದ ವಿಂಡ್ಸ್. ಸೊ ಈ ಗಾಳಿಲಿ ಏನಾಗುತ್ತೆ, ರೈಸ್ ಆಗುತ್ತೆ ಮೇಲ್ಗಡೆ, ಅದೇ ನಾನು ತೋರ್ಸೋಕ್ಕಾಗಲ್ಲ, ರೈಸ್ ಆಗುತ್ತೆ ಬಿಕಾಸ್ ಇಟ್ ಇಸ್ ಲೋ ಪ್ರೆಷರ್ ರೀಜನ್. ಸೊ ಇಲ್ಲಿಂದ ಆ ಗಾಳಿ ಇಲ್ಲಿಗೆ ಬಂದ್ಬಿಟ್ಟು ಡಿಸೆಂಡ್ ಆಗ್ತಿರುತ್ತೆ. ದಿಸ್ ಇಸ್ ಯುವರ್ ಕನ್ವೆಕ್ಷನಲ್ ಸೆಲ್ ಲೈಕ್ ದಿಸ್. ಸೊ ಇದು ಇಂಡಿಯಾ ಅಂತಂದ್ರೆ, ಇದು ಆಫ್ರಿಕಾ ಅಂತಂದ್ರೆ, ಇಲ್ಲಿ ಲೋ ಪ್ರೆಷರ್ ಇದೆ, ಇಲ್ಲಿ ಹೈ ಪ್ರೆಷರ್ ಇದೆ, ಇಲ್ಲಿಂದ ಗಾಳಿ ಇಲ್ಲಿಗೆ ಅಟ್ರಾಕ್ಟ್ ಆಗುತ್ತೆ. ಈ ಗಾಳಿ ಬರ್ತಾ ಏನು ಮಾಡುತ್ತೆ, ಅರೇಬಿಯನ್ ಸೀಯಿಂದ ಮಾಯ್ಶ್ಚರ್ ತಗೊಂಡ್ಬಂದು ಇಂಡಿಯಾಕ್ಕೆ ಮಳೆ ಹಾಕುತ್ತೆ. ಸೊ ಇಲ್ಲಿ ಲೋ ಪ್ರೆಷರ್ ಇರುತ್ತಲ್ಲ, ಇಲ್ಲಿ ಗಾಳಿ ರೈಸ್ ಆಗುತ್ತೆ. ಈ ಗಾಳಿ ಇರುತ್ತಲ್ಲ, ದಿಸ್ ಪಾರ್ಟ್, ದಿಸ್ ಈಸ್ ಕಾಲ್ಡ್ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ, ಅಥವಾ ಆಫ್ರಿಕನ್ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಬಿಕಾಸ್ ದಿಸ್ ಇಸ್ ಎಟ್ ದ ಅಪ್ಪರ್ ಟ್ರೋಪೋಸ್ಫಿಯರ್. ಇದು ಯಾವಾಗಲೂ ಇರಲ್ಲ, ಇದು ಇಲ್ಲಿ ಯಾವಾಗ ಮಾನ್ಸೂನ್ ವಿಂಡ್ಸ್ ಇರುತ್ತೆ ಅದ್ರ ಮೇಲೆ ಇರುತ್ತೆ ಇದು ಜೆಟ್ ಸ್ಟ್ರೀಮ್. ಸೊ ಇದು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಇಲ್ಲಿಂದ ವಿಂಡ್ನ ಸಕ್ ಮಾಡುತ್ತೆ. ಇಲ್ಲಿ ಎಷ್ಟು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೋ ಅವಾಗ ಇಲ್ಲಿಂದ ಇಲ್ಲಿ ಗಾಳಿ ಸಕ್ ಆಗುತ್ತೆ. ಸೊ ಜೆಟ್ ಸ್ಟ್ರೀಮ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಇಲ್ಲಿ ಸಕ್ ಆಗುತ್ತೆ, ಇಲ್ಲಿ ಎಷ್ಟು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೋ ಇಲ್ಲಿಂದ ಗಾಳಿ ಅಷ್ಟು ಸಕ್ ಆಗುತ್ತೆ. ಸೊ ಯುವರ್ ಜೆಟ್ ಸ್ಟ್ರೀಮ್ ವಿಲ್ ಆಲ್ಸೋ ಹೆಲ್ಪ್ ಇನ್ ಬ್ರಿಂಗಿಂಗ್ ದ ಮಾನ್ಸೂನ್ ವಿಂಡ್ಸ್. ನಾರ್ಮಲ್ ಆಗಿ ಇಲ್ಲಿ ನಿಮಗೆ ಜೆಟ್ ಸ್ಟ್ರೀಮ್ 30 ಡಿಗ್ರಿ ನಾರ್ತ್ ಹತ್ರ ಇರುತ್ತಲ್ವಾ, ಸೊ ಇದು ಮಾನ್ಸೂನ್ ಸೀಸನ್. ನಾರ್ಮಲ್ ಆಗಿ ನಿಮಗೆ 30 ಡಿಗ್ರಿ ನಾರ್ತ್ ಹತ್ರ ಇಲ್ಲಿರುತ್ತೆ, ಇಲ್ಲಿರುತ್ತೆ ಮೇಲ್ಗಡೆ ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್. ಇಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತೆ, ನಾಟ್ ಆನ್ ದ ಸರ್ಫೇಸ್ ಬಟ್ ಅಟ್ ದ ಅಪ್ಪರ್ ಟ್ರೋಪೋಸ್ಫಿಯರ್. ಸೊ ಈಗ IT ಸೀರೀಸ್ ಶಿಫ್ಟ್ ಆಗ್ತಿದಂಗೆ ಏನಾಗುತ್ತೆ, ಈ ಟ್ರಾಪಿಕಲ್ ವೆಸ್ಟರ್ನ್ ಜೆಟ್ ಸ್ಟ್ರೀಮ್ ಮೇಲೆ ಹೋಗುತ್ತೆ, ಇಲ್ಲಿ ಶಿಫ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಅವಾಗ ಇದಿರಲ್ಲ. ಸೊ ಇದಿರಲ್ಲ, ಸೊ ಇಲ್ಲಿಂದ ನಿಮಗೆ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಇರುತ್ತೆ, ಇದಿರುತ್ತೆ. ಸೊ ಎಕ್ಸಾಕ್ಟ್ಲಿ ಇದಕ್ಕೆ ನಾವು ಸಬ್ ಟ್ರಾಪಿಕಲ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ, ಬಿಕಾಸ್ ವೆಸ್ಟ್ ಇಂದ ಹುಟ್ಟಿ ಬರ್ತಿದೆ. ಇದಕ್ಕೆ ಈಸ್ಟರ್ಲಿ ಅಂತ ಹೇಳ್ತೀವಿ, ಬಿಕಾಸ್ ಈಸ್ಟ್ ಇಂದ ಹುಟ್ಟಿ ವೆಸ್ಟಿಗೆ ಬರ್ತಿದೆ ಅಂತ. Okay, so such kind of temporary jet streams will also be there. So similarly, you will have a jet stream near the polar region. Polar region ಅಲ್ಲಿ polar night ಅಂದ್ರೆ ಅರ್ಥ ಏನು? 6 months ನೈಟ್ ಇರುತ್ತಲ್ಲ, ಅಲ್ಲೇನಾಗುತ್ತೆ, ಜಸ್ಟ್ 90 ಡಿಗ್ರಿ ಸುತ್ತಲೂ ಒಂದು ಜೆಟ್ ಸ್ಟ್ರೀಮ್ ಕ್ರಿಯೇಟ್ ಆಗುತ್ತೆ ಈ ಥರ. ಬಿಕಾಸ್ ದ ಅರ್ತ್ ವಿಲ್ ರೊಟೇಟ್ ಆಗ್ತಿರುತ್ತಲ್ಲ ವೆಸ್ಟ್ ಈಸ್ಟು, ಜಸ್ಟ್ 80 to 90 ಡಿಗ್ರಿ ಹತ್ರ ಈ ಥರ ಒಂದು ಸರ್ಕಲಿಂಗ್ ಒಂದು
ಜೆಟ್ ಸ್ಟ್ರೀಮ್ ಕ್ರಿಯೇಟ್ ಆಗುತ್ತೆ ಬಿಕಾಸ್ ಆಫ್ ದ ವೆರಿ ಕೋಲ್ಡ್ ಟೆಂಪರೇಚರ್ಸ್. ಅದಕ್ಕೆ ನಾವು ಪೋಲಾರ್ ನೈಟ್ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಓಕೆ, ಸೊ ದಟ್ ಮೀನ್ಸ್ ನಾವು ಈ ವಿಂಡ್ ಮೂವ್ಮೆಂಟ್ ಏನು ಡಿಸ್ಕಸ್ ಮಾಡಿದ್ವಲ್ಲ, ದಿಸ್ ಪಾರ್ಟ್ ಅಪ್ಪರ್ ಟ್ರೋಪೋಸ್ಫಿಯರ್ ರೀಜನ್ ಅಲ್ಲಿ ಮೂವ್ ಆಗ್ತಿರೋ ವಿಂಡ್ಗೆ ನಾವು ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಸೊ ದಟ್ ಕ್ಯಾನ್ ಬಿ ಎನಿ ಜೆಟ್ ಸ್ಟ್ರೀಮ್, ಎನಿ ಲೋಕಲ್ ವಿಂಡ್ಗೂ ಜೆಟ್ ಸ್ಟ್ರೀಮ್ ಇರುತ್ತೆ, ಅದಕ್ಕೆ ನಾವು ಲೋಕಲ್ ಜೆಟ್ ಸ್ಟ್ರೀಮ್ಸ್ ಅಂತ ಕರಿತೀವಿ. ಸೊ ಸರ್ಫೇಸ್ ವಿಂಡ್ ಇದೆ ಅಂದ್ರೆ ಮೇಲ್ಗಡೆ ಜೆಟ್ ಸ್ಟ್ರೀಮ್ ಇರುತ್ತೆ ಅಂತ. ಅದು ತುಂಬಾ ಸ್ಟ್ರಾಂಗ್ ಆಗಿರೋದು ಎಲ್ಲಿ? ಸಬ್ ಟ್ರಾಪಿಕಲ್ ವೆಸ್ಟರ್ನ್ ಜೆಟ್ ಸ್ಟ್ರೀಮ್ ಅಂಡ್ ಪೋಲಾರ್ ಈಸ್ಟರ್ನ್ ಜೆಟ್ ಸ್ಟ್ರೀಮ್, ಸಾರಿ ಪೋಲಾರ್ ವೆಸ್ಟರ್ನ್ ಜೆಟ್ ಸ್ಟ್ರೀಮ್, ಇವೆರಡಲ್ಲೂ ಸ್ಟ್ರಾಂಗ್ ಇರುತ್ತೆ. ಅದರ್ವೈಸ್ ಟೆಂಪರರಿ ಕ್ರಿಯೇಟ್ ಆಗುತ್ತೆ ಬೇಸ್ಡ್ ಆನ್ ಸೀಸನ್ ಆರ್ ಬೇಸ್ಡ್ ಆನ್ ದ ಲೋಕಲ್ ಹೈ ಪ್ರೆಷರ್ ಅಂಡ್ ಲೋ ಪ್ರೆಷರ್ ಕಂಡೀಷನ್ಸ್. ಓಕೆ, ನಾ ಸೊ ಈ ಜೆಟ್ ಸ್ಟ್ರೀಮ್ ರಿಲೇಟೆಡ್ ಆಗಿ ಯು ಹ್ಯಾವ್ ಟೂ ಟರ್ಮ್ಸ್ ಕಾಲ್ಡ್ ಪೋಲಾರ್ ವರ್ಟೆಕ್ಸ್ ಮತ್ತೆ ರಾಸ್ಬಿ ವೇವ್ಸ್ ಅಂತ ಇರುತ್ತೆ. ಸೊ ಇದು ಯೂಶುವಲಾಗಿ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಯೂಶುವಲಾಗಿ ಕೆಲವೊಂದ್ಸರಿ ಈ ವರ್ಡ್ಸ್ ಯೂಸ್ ಆಗುತ್ತೆ. ವೆನ್ ಯು ಹ್ಯಾವ್ ವೆರಿ ಕೋಲ್ಡ್ ವಿಂಟರ್ ಆರ್ ಕೋಲ್ಡ್ ವಿಂಡ್ಸ್ ಇನ್ ದ USA, ಕೆನಡಾ ಅಥವಾ ಯುರೋಪ್ ರೀಜನ್ ಅಲ್ಲಿ. ಸೊ ವರ್ಟೆಕ್ಸ್ ಅಂದ್ರೆ ಏನು ಅರ್ಥ? ಸೊ ವರ್ಟೆಕ್ಸ್ ಅಂದ್ರೆ ಸುಳಿ ತರ. ಓಕೆ, ಸೊ ಪೋಲಾರ್ ವರ್ಟೆಕ್ಸ್, ಸಿ ಪೋಲಾರ್ ರೀಜನ್ ಲೆಟ್ಸ್ ಸೇ ಯುವರ್ 60 ಡಿಗ್ರಿ ನಾರ್ತ್ ಇದೆಲ್ಲ, ಅದರ ಬಿಯಾಂಡ್ ಯು ವಿಲ್ ಹ್ಯಾವ್ ಕೋಲ್ಡ್ ಟೆಂಪರೇಚರ್ಸ್, ಕರೆಕ್ಟ್? ಬಟ್ ಅಲ್ಲೂ ಲೋ ಪ್ರೆಷರ್ ಮತ್ತೆ ಹೈ ಪ್ರೆಷರ್ ಡಿಫರೆನ್ಸ್ ಇರ್ಬೋದು ಅಲ್ವಾ? ಸರ್ ಬರೀ ಕೋಲ್ಡ್ ಟೆಂಪರೇಚರ್ ಇರುತ್ತೆ, ಲೋ ಪ್ರೆಷರ್ಲಿಂದ ಬರುತ್ತೆ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಟೇಕ್ 4 ಡಿಗ್ರಿ ಸೆಲ್ಸಿಯಸ್ minus 4 ಡಿಗ್ರಿ ಸೆಲ್ಸಿಯಸ್. ಪೋಲಾರ್ ರೀಜನ್ ಅಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ಇಸ್ ಲೋ ಪ್ರೆಷರ್, -4 ಡಿಗ್ರಿ ಸೆಲ್ಸಿಯಸ್ ಹೈ ಪ್ರೆಷರ್. ಓಕೆ, ಸೊ ಕೋಲ್ಡ್ ಅಂತ ಅಂದ್ಕೊಳ್ಳಿ ಎಲ್ಲಾನು ಸೇಮ್ ಟೆಂಪರೇಚರ್ ಇರುತ್ತೆ ಅಂತಲ್ಲ, ಅಲ್ಲೂ ಟೆಂಪರೇಚರ್ ಡಿಫರೆನ್ಸ್ ಆಗುತ್ತೆ. ಸೊ ಲೋ ಪ್ರೆಷರ್ ಎಲ್ಲಿರುತ್ತಲ್ಲ ಅಲ್ಲೇನಾಗುತ್ತೆ, ಗಾಳಿ ರೊಟೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಲೈಕ್ ಅ ಸೈಕ್ಲೋನ್, ಟ್ರಾಪಿಕ್ ಸೈಕ್ಲೋನ್ ವಿ ಸಿ, ಬಟ್ ಅಲ್ಲಿ ಮಾಯ್ಚರ್ ಅಷ್ಟೊಂದಿರಲ್ಲ, ಅಷ್ಟೇ ಗಾಳಿ ರೊಟೇಟ್ ಆಗುತ್ತೆ. ಬಿಕಾಸ್ ಅಂಡರ್ ಲೈಕ್ ಸರೌಂಡಿಂಗ್ ದ ಲೋ ಪ್ರೆಷರ್ ಯು ವಿಲ್ ಹ್ಯಾವ್ ಆಂಟಿ ಕ್ಲಾಕ್ವೈಸ್ ಮೂವ್ಮೆಂಟ್ ಆಫ್ ದ ವಿಂಡ್. ಮಾಯ್ಚರ್ ಇರಲ್ಲ, ಹಾಗೆ ಜಾಸ್ತಿ ಮಳೆಗಳೇ ಅಂತಾರಲ್ಲ, ಅದಕ್ಕೆ ನಾವು ಪೋಲಾರ್ ಸೈಕ್ಲೋನ್ ಅಂತ ಕರಿತೀವಿ ಅಥವಾ ಪೋಲಾರ್ ವರ್ಟೆಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲೇನಾಗಿರುತ್ತೆ, ಈ ಪೋಲಾರ್ ವರ್ಟೆಕ್ಸ್ ಆರ್ ಸೈಕ್ಲೋನ್ ಆಗಿರುತ್ತೆ ಯೂಶಲ್ ಆಗಿ ವಿಂಟರ್ ಅಲ್ಲಿ ಸ್ಟ್ರಾಂಗ್ ಇರುತ್ತೆ. ಬಿಕಾಸ್ ವಿಂಟರ್ ನಿಮ್ಗೆ ಏನಿರುತ್ತೆ, ಕಂಪ್ಲೀಟ್ ಪೋಲಾರ್ ನೈಟ್ ಇರುತ್ತೆ, ಬಿಸಿಲೇ ಇರಲ್ಲ ಜಾಸ್ತಿ. ಹಾಗೆ ನಿಮಗೆ ಆ ಗಾಳಿ ಯೂಶಲ್ ಆಗಿ ಅಲ್ಲೇ ಕೂತ್ಕೊಂಡಿರುತ್ತೆ, ಬಿಕಾಸ್ ಯು ವಿಲ್ ಹ್ಯಾವ್ ದ ಸ್ಟ್ರಾಂಗ್ ಜೆಟ್ ಸ್ಟ್ರೀಮ್ ಇನ್ ದ ವಿಂಟರ್ ಟೈಮ್. ಸೊ ಈ ಜೆಟ್ ಸ್ಟ್ರೀಮ್ ಏನ್ ಮಾಡುತ್ತೆ ಗೊತ್ತಾ, ಈ ಜೆಟ್ ಸ್ಟ್ರೀಮು ಪೋಲಾರ್ ರೀಜನ್ ಇಂದ ಕೋಲ್ಡ್ ವಿಂಡ್ ನ, ಟ್ರಾಪಿಕಲ್ ಅಥವಾ ಟೆಂಪರೇಟ್ ರೀಜನ್ ಇರೋ ವಾರ್ಮ್ ವಿಂಡ್ ನ ಎರಡನ್ನೂ ಡಿವೈಡ್ ಮಾಡಿ ಇಟ್ಕೊಂಡಿರುತ್ತದು, ಒಂಥರ ಗೋಡೆ ತರ. ಇದು ಸ್ಟ್ರಾಂಗ್ ಎಷ್ಟಿರುತ್ತೋ ಇಲ್ಲಿಂದ ಗಾಳಿ ಇಲ್ಲಿಗೆ ಬರಲ್ಲ, ಇಲ್ಲಿ ಗಾಳಿ ಅಲ್ಲಿಗೆ ಹೋಗಲ್ಲ. ಯಾವಾಗ ಅದು ವೀಕ್ ಆಗುತ್ತಲ್ಲ ಅವಾಗ ಏನ್ ಮಾಡುತ್ತೆ, ದ ಕೋಲ್ಡ್ ವಿಂಡ್ ಫ್ರಮ್ ದ ಪೋಲಾರ್ ರೀಜನ್ ಅಂಡ್ ದ ವಾರ್ಮ್ ವಿಂಡ್ ಫ್ರಮ್ ಟೆಂಪರೇಟ್ ಆರ್ ಟ್ರಾಪಿಕಲ್ ರೀಜನ್ ವಿಲ್ ಟ್ರೈ ಟು ಪಾಸ್ ಥ್ರೂ. ಎರಡು ಈ ಜೆಟ್ ಸ್ಟ್ರೀಮ್ ಅನ್ನೋ ಗೋಡೆನ ಹೊಡೆಯಕ್ಕೆ ಟ್ರೈ ಮಾಡ್ತವೆ. ಆವಾಗ ಏನಾಗುತ್ತೆ, ಜೆಟ್ ಸ್ಟ್ರೀಮ್ ವಿಲ್ ಮಿಯಾಂಡರ್ ಲೈಕ್ ದಿಸ್. ಇದಕ್ಕೆ ನಾವು ರಾಸ್ಬಿ ವೇವ್ ಅಂತ ಕರಿತೀವಿ. ಸೊ ದಿಸ್ ಹ್ಯಾಪನ್ಸ್ ಯೂಶಲಿ ಡ್ಯೂರಿಂಗ್ ದ ಸಮ್ಮರ್ ಟೈಮ್ ವೆನ್ ದ ಪೋಲಾರ್ ವರ್ಟೆಕ್ಸ್ ವಿಲ್ ಬಿ ವೀಕ್. ಬಿಕಾಸ್ ಅವಾಗ ಏನಾಗುತ್ತೆ, ಇಲ್ಲಿ ಪೋಲಾರ್ ವರ್ಟೆಕ್ಸ್ ಸಮ್ಮರ್ ಯಾಕೆ ವೀಕ್ ಆಗುತ್ತೆ, ಬಿಕಾಸ್ ಯು ವಿಲ್ ಹ್ಯಾವ್ ಪೋಲಾರ್ ಡೇ, ಸೂರ್ಯನ ಕಿರಣಗಳು ಬೀಳ್ತಿರುತ್ತೆ, ಹಾಗೆ ವೀಕ್ ಆಗಿರುತ್ತೆ. ಸೊ ಆವಾಗ ಜೆಟ್ ಸ್ಟ್ರೀಮ್ ಏನಾಗುತ್ತೆ, ವೀಕ್ ಆಗುತ್ತೆ, ಅವಾಗ ಅದು ಮಿಯಾಂಡರ್ ಸ್ಟಾರ್ಟ್ ಆಗುತ್ತೆ. ಈ ತರ ಲೈಕ್ ಹೌ ಅ ರಿವರ್ ಮಿಯಾಂಡರ್ಸ್, ಅದೇ ತರ ನಿಮಗೆ ಆ ವಿಂಡ್ ಏನು ಜೆಟ್ ಸ್ಟ್ರೀಮ್ ಮೂವ್ ಏನಾಗ್ತಿರುತ್ತಲ್ಲ ಅದು ಸಡನ್ ಆಗಿ ಸ್ಟ್ರೇಟ್ ಆಗಿ ಮೂವ್ ಆಗಲ್ಲ, ಈ ತರ ಮೂವ್ ಆಗುತ್ತೆ. ದಟ್ ಮೀನ್ಸ್ ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತೆ ಅಂತ ಅರ್ಥ. ರಿವರ್ದು ಅಷ್ಟೇ ಅಲ್ವಾ, ಸ್ಪೀಡ್ ಜಾಸ್ತಿ ಆದಾಗ ಸ್ಟ್ರೇಟ್ ಆಗಿ ಮೂವ್ ಆಗುತ್ತೆ, ಸ್ಪೀಡ್ ಕಡಿಮೆ ಆದಾಗ ಸ್ಲೋ ಆಗಿ ಈ ತರ ಮೂವ್ ಆಗುತ್ತೆ. ಸೊ ಲೈಕ್ ದಟ್ ದ ಜೆಟ್ ಸ್ಟ್ರೀಮ್. ಸೊ ಸಚ್ ಕೈಂಡ್ ಆಫ್ ಅಂಡುಲೇಷನ್ ಆಫ್ ದ ಜೆಟ್ ಸ್ಟ್ರೀಮ್ ಇಸ್ ಕಾಲ್ಡ್ ರಾಸ್ಬಿ ವೇವ್ಸ್ ಅಂತ ಕರೀತಾರೆ. ಸೊ ಈ ರಾಸ್ಬಿ ವೇವ್ಸ್ ಕ್ರಿಯೇಟ್ ಆದಾಗ ಏನಾಗುತ್ತಂದ್ರೆ, ಲೆಟ್ಸ್ ಸೇ ಯು ಹ್ಯಾವ್ ಸಮ್ ಸೈಕ್ಲೋನ್, ಪೋಲಾರ್ ಸೈಕ್ಲೋನ್ ಇದೆ ಅನ್ಕೊಳ್ಳಿ. ಸೊ ಇಲ್ಲಿ ಕೋಲ್ಡ್ ವಿಂಡ್ ಇರುತ್ತೆ. ಸೊ ಇದೇನ್ ಮಾಡುತ್ತೆ, ಮಿಯಾಂಡರ್ ಆಗ್ತಾ 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 ಏನ್ ಮಾಡುತ್ತೆ, ಈ ಪಾರ್ಟ್ ಕಟ್ ಆಗ್ಬಿಡುತ್ತೆ, ಲೈಕ್ ಹೌ ಆಕ್ಸ್ಬೋ ಲೇಕ್ ಫಾರ್ಮ್ಸ್. ಅವಾಗ ಏನ್ ಮಾಡುತ್ತೆ, ಇದೆರಡು ಕನೆಕ್ಟ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡುತ್ತೆ, ಈ ಕೋಲ್ಡ್ ವಿಂಡ್ ಇರುತ್ತಲ್ಲ ಅದು ಇವಾಗ ಟುವರ್ಡ್ಸ್ ಟೆಂಪರೇಟ್ ರೀಜನ್ ಬಂದ್ಬಿಡುತ್ತೆ. ಸೊ ಈ ಕೋಲ್ಡ್ ವಿಂಡ್ ವಿಲ್ ಕ್ರಿಯೇಟ್ ವೆರಿ ಹಾರ್ಶ್ ಕೋಲ್ಡ್ ವೇವ್ಸ್ ಇನ್ ದ USA ಅಂಡ್ ಕೆನಡಾ ರೀಜನ್. ಸೊ ಅಂದ್ರೆ ಅವ್ರಿಗೆ ನಾರ್ಮಲ್ ಆಗಿ ನಾರ್ಥನ್ ಪಾರ್ಟ್ ಆಫ್ ದ USAಗೆ ಯೂಶುವಲ್ ಆಗಿ ಟೆಂಪರೇಚರ್ ಕಡಿಮೆ ಇರುತ್ತೆ, ಲೆಟ್ಸ್ ಸೇ ಒಂದು 10, 12, 15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅನ್ಕೊಳ್ಳಿ, ಲೈಕ್ ಡೆಲ್ಲಿ.
ಕೋಲ್ಡ್ ವಿಂಡ್ಸ್ ಏನಾದ್ರು ಬಂದ್ಬಿಟ್ರೆ ಈ ತರ ಕಟ್ಟಾಗ್ಬಿಟ್ಟು ಬಂದ್ಬಿಟ್ರೆ ಆಗುತ್ತೆ, ಸ್ನೋಫಾಲ್ ಆಗುತ್ತೆ, ವೆರಿ ಚಿಲ್ಲಿಂಗ್ ಟೆಂಪರೇಚರ್ ಇರುತ್ತೆ. ಓಕೆ, ಸೊ ಈ ತರ ಆಗುತ್ತೆ ಬಿಕಾಸ್ ಆಫ್ ದ ವೀಕ್ನಿಂಗ್ ಪೊಲಾರ್ ವರ್ಟೆಕ್ಸ್ ಅಂಡ್ ವೀಕ್ನಿಂಗ್ ಜೆಟ್ ಸ್ಟ್ರೀಮ್. ಸೊ ಈ ತರ ಮಿಯಾಂಡರ್ ಆಗೋದಕ್ಕೆ ನಾವು ಅದಕ್ಕೆ ರಾಸ್ಬಿ ವೇವ್ ಅಂತ ಕರಿತೀವಿ. ಓಕೆ, ಸೊ ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರೆ ಪೊಲಾರ್ ವರ್ಟೆಕ್ಸ್ ಮತ್ತು ರಾಸ್ಬಿ ವೇವ್ ಮೀನಿಂಗು ಅಥವಾ ಸಮ್ ಫ್ಯಾಕ್ಚುಯಲ್ ಈ ತರದ ಕ್ವಶನ್ ಕೇಳ್ಬೋದು. ಮೇನ್ಸ್ ಅಲ್ಲಿ ಜೆಟ್ ಸ್ಟ್ರೀಮ್ ರಿಲೇಟೆಡ್ ಕ್ವಶನ್ ಕೇಳ್ಬೋದು. ಓಕೆ, ಐ ಡೋಂಟ್ ಥಿಂಕ್ ಸೊ ಪೊಲಾರ್ ವರ್ಟೆಕ್ಸ್ ಅಂಡ್ ರಾಸ್ಬಿ ವೇವ್ಸ್ನ ನಿಮಗೆ ಮೇನ್ಸ್ ಅಲ್ಲಿ ಕೇಳ್ತಾರೆ ಅಂತ. ಬಟ್ ಜೆಟ್ ಸ್ಟ್ರೀಮ್ ರಿಲೇಟೆಡ್ ಆಗಿ ವಾಟ್ ಇಸ್ ಜೆಟ್ ಸ್ಟ್ರೀಮ್, ವಾಟ್ ಇಸ್ ದ ಇಂಪಾರ್ಟೆನ್ಸ್, ಯಾವ ಥರ ಟೈಪ್ಸ್ ಆಫ್ ಜೆಟ್ ಸ್ಟ್ರೀಮ್ ಇದೆ ಅಂತ ಕೇಳ್ಬೋದು. ಓಕೆ, ಸೊ ಸೈಕ್ಲೋನ್ ಆ್ಯಂಡ್ ಜೆಟ್ ಸ್ಟ್ರೀಮ್ ಚಾಪ್ಟರ್ನ ಇವತ್ತೇ ಮತ್ತೆ ಇನ್ನೊಂದ್ಸರಿ ಓದಿ, ಬಿಕಾಸ್ ದಿಸ್ ಆರ್ ದ 2 ಟಾಪಿಕ್ಸ್ ವಿಚ್ ಆರ್ ಲಿಟಲ್ ಬಿಟ್ ವಾಲಟೈಲ್. ಬೇಗ ನಿಮಗೆ ಕನೆಕ್ಟ್ ಆಗಲ್ಲ, ಬಿಕಾಸ್ ಬೇಗ ಪ್ರಿಸಿಪಿಟೇಷನ್ ಕಂಡೆನ್ಸೇಷನ್ ಎಲ್ಲ ನಾವು ದಿನ ಎದ್ರೆ ನೋಡ್ತೀವಿ, ಮಳೆ ಹೇಗೆ ಬರುತ್ತೆ ಇದೆಲ್ಲಾನು. ಬಟ್ ಇದೆಲ್ಲ ಅಪ್ಪರ್ ಟ್ರೋಪೋಸ್ಫಿಯರ್ ಆಗುತ್ತೆ, ಹಾಗೆ ನಮ್ಗೆ ಗೊತ್ತೂ ಇರಲ್ಲ. ಆ್ಯಂಡ್ ಇಟ್ ಈಸ್ ಲೆಸ್ ರಿಸರ್ಚ್ ಸಬ್ಜೆಕ್ಟ್. ಓಕೆ, ಹಾಗೆ ಒಂದ್ಸರಿ ಇವತ್ತೇ ಹೋಗಿ ಓದಿ.